ಚಿತ್ರದುರ್ಗದ ಶ್ರೀ ಮೂರ್ಖರಾಜೇಂದ್ರ ಬೃಹನ್ಮಠದಲ್ಲಿ ಶರಣ ಸಂಸ್ಕೃತಿ ಉತ್ಸವದ ಅಂಗವಾಗಿ ಆಯೋಜಿಸಿರುವ ಕೃಷಿ ಮತ್ತು ಕೈಗಾರಿಕಾ ಮೇಳವನ್ನು ಕರ್ನಾಟಕ ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಡಾ ಅಶೋಕ್ ದಳವಾಯಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಜಲತಜ್ಞ ಡಾ ದೇವರಾಜ ರೆಡ್ಡಿ, ಶ್ರೀ ಜಗದ್ಗುರು ಮೂರ್ಖರಾಜೇಂದ್ರ ಬೃಹನ್ಮಠ ಆಡಳಿತ ಮಂಡಳಿ ಅಧ್ಯಕ್ಷ ಶಿವಯೋಗಿ ಸಿ ಕಳಸದ, ಗೋಕಾಕ್ ಶೂನ್ಯ ಸಂಪಾದನೆ ಮಠದ ಮೂರ್ಖರಾಜೇಂದ್ರ ಸ್ವಾಮಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರಾಜ್ಯದ ನಾನಾ ಭಾಗಗಳ ಪ್ರಗತಿಪರ ಕೃಷಿಕರನ್ನು ಸನ್ಮಾನಿಸಲಾಯಿತು. ಕೃಷಿ ಮತ್ತು ಕೈಗಾರಿಕಾ ಮೇಳದಲ್ಲಿ ಸಿರಿಧಾನ್ಯ ಸೇರಿದಂತೆ ನಾನಾ ವಸ್ತುಗಳ ಪ್ರದರ್ಶನ ಗಮನ ಸೆಳೆಯಿತು. ಇದೇ ಸಂದರ್ಭದಲ್ಲಿ ಹಳ್ಳಿಕಾರು, ಅಮೃತ ಮಹಲ್, ಶಿಲಾರಿ ಸೇರಿದಂತೆ ನಾನಾ ತಳಿಗಳ ಎತ್ತುಗಳ ಪ್ರದರ್ಶನ ಮತ್ತು ಸ್ಪರ್ಧೆ ಆಯೋಜಿಸಲಾಗಿತ್ತು. ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಡಾ ಅಶೋಕ್ ದಳವಾಯಿ, ಶರಣ ಸಂಸ್ಕೃತಿ ಎಂದರೆ ಕೇವಲ ಧಾರ್ಮಿಕ ಪದ್ಧತಿಯಲ್ಲ, ಅದು ಮಾನವ ಶ್ರೇಷ್ಠತೆಯ ಜೀವನ ಕ್ರಾಂತಿ. ಶರಣ ಸಂಸ್ಕೃತಿಯು ಇಂದಿನ ಜ್ವಲಂತ ಸಮಸ್ಯೆಗಳ ನಿರ್ಮೂಲನೆಗೆ ಇರುವ ಒಂದು ಉತ್ತರ ಎಂದರು. ವರ್ಷಗಳ ಔದ್ಯೋಗೀಕರಣ ಯಾವ ದಿಶೆಯಲ್ಲಿ ನಡೀತಾ ಇತ್ತು ಅದು ಸಮಾಪ್ತವಾಗಿ ಒಂದು ರೈತರ ಮತ್ತು ಕೃಷಿ ಮೇಲೆ ಅವಲಂಬಿಸಿ ಹೊಸ ಒಂದು ಔದ್ಯೋಗ ಕ್ರಾಂತಿ ಕೂಡ ಆಗುವ ಸಮಯ ಬಂದಿದೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ರೈತರ ಆದಾಯ ಹೆಚ್ಚು ಮಾಡದಿದ್ದರೆ ನಮ್ಮ ರೈತರ ಸಂಖ್ಯೆ ಕಡಿಮೆಯಾಗುತ್ತದೆ. ಜೊತೆಗೆ ರೈತರು ಬಹುಬೆಳೆ ಪದ್ಧತಿ ಅಳವಡಿಸಿಕೊಳ್ಳಬೇಕಿದೆ. ರೈತರು ಮಾರುಕಟ್ಟೆ ಪದ್ಧತಿಯನ್ನು ಕೃಷಿ ಸಹಕಾರ ಸಂಘಗಳ ಮೂಲಕ ಮಾಡಬೇಕೆಂದು ಹೇಳಿದರು. ಮತ್ತೆ ನಮ್ಮ ಏನು ಮಣ್ಣಿನ ಫಲವತ್ತತೆ ನಾವು ಕಳ್ಕೊಳ್ತಾ ಇದೀವಿ, ದಿನೇ ದಿನೇ ಕಳ್ಕೊತಾ ಇದೀವಿ. ಯಾಕೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿರೋಂಥದ್ದು, ಆ ಮಣ್ಣಿನ ಫಲವತ್ತತೆನ ಕಾಪಾಡ್ಕೊಂಡು ನಮ್ಮ ಬೆಳೆ ಬೆಳೀತಿರೋ ಪದ್ಧತಿಗಳನ್ನ ಎಲ್ಲರೂ ಮಾನ್ಯರು ಇವತ್ತು ರೈತರು ಮಾತಾಡಿದಾಗ ಎಲ್ಲರೂ ಬಹುಬೆಳೆ ಪದ್ಧತಿನ ಬಗ್ಗೆನೇ ಮಾತಾಡಿರುವಂಥದ್ದು. ಬಹುಬೆಳೆ ಪದ್ಧತಿನ ನಾವು ಅಳವಡಿಸಿಕೊಳ್ಳಬೇಕು. ಜಲತಜ್ಞ ಡಾ ದೇವರಾಜ ರೆಡ್ಡಿ, ಇಂಗು ನೀರು ಪದ್ಧತಿಯನ್ನು ಅಳವಡಿಸಿಕೊಂಡು ಜಲ ಸಂರಕ್ಷಣೆ ಮಾಡಬೇಕು. ಇಲ್ಲದೆ ಹೋದರೆ ಕೇವಲ ಕೆಲವೇ ದಿನಗಳಲ್ಲಿ ನಮ್ಮ ದೇಶ ಬರಡು ಭೂಮಿಯಾಗಬಹುದೆಂದು ಎಚ್ಚರಿಸಿದರು. ನಾವು ಈ 60 ವರ್ಷಗಳಲ್ಲಿ ಕೊಡುವಂತ ಪ್ರಯತ್ನವನ್ನು 6 ಕೋಟಿ ಕೊಡಿಸ್ತೀವಿ. 6 ಕೋಟಿ ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಗೌರವಿಸುವಂತ ದೇಶ ಅಂತಂದ್ರೆ ಅಷ್ಟು ಸಂಖ್ಯೆ ಗೌರವಿಸುವುದಿದೆ. ನನ್ನ ಪ್ರಕಾರ ಆಕಾಶದಲ್ಲಿ ನಕ್ಷತ್ರ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಕೊಡುತ್ತೆ.